ಪಿಯುಸಿ ನೀಟ್ನಂತಹ ಪರೀಕ್ಷೆಗಳನ್ನ ಪಾಸ್ ಮಾಡೋದಂದ್ರೆ ವಿದ್ಯಾರ್ಥಿಗಳಿಗೆ ಅದೊಂದು ಯುದ್ಧವೇ ಸರಿ. ಆದ್ರೆ ಇಂತಹ ಕಠಿಣ ಪರೀಕ್ಷೆಗಳನ್ನ ಸುಲಭವಾಗಿ ಕ್ಲಿಯರ್ ಮಾಡೋದನ್ನ ಈ ಶಿಕ್ಷಣ ಸಂಸ್ಥೆ ಕರಗತ ಮಾಡಿಕೊಂಡಿದೆ. ಪಿಯುಸಿ ನೀಟ್ನಂತಹ ಪರೀಕ್ಷೆಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಅತ್ಯುತ್ತಮ ರಿಸಲ್ಟ್ ಅನ್ನು ನೀಡಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಈ ಶಿಕ್ಷಣ ಸಂಸ್ಥೆಗೆ 100% ರಿಸಲ್ಟ್ ಬಂದಿದೆ. ಕಾಲೇಜಿನ ವಿದ್ಯಾರ್ಥಿಗಳ ಸುಂದರ ಭವಿಷ್ಯವನ್ನ ಈ ಸಂಸ್ಥೆ ರೂಪಿಸ್ತಾ ಇದೆ. ದ್ವಿತೀಯ ಪಿಯುಸಿ ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯ ಎಕ್ಸೆಲ್ PU ಕಾಲೇಜು ಭರ್ಜರಿ ಸಾಧನೆ ಮಾಡಿದೆ. 100ಕ್ಕೆ 100 ಫಲಿತಾಂಶದ ಜೊತೆಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ರ್ಯಾಂಕ್ ವಿಚಾರದಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ. ಬಡತನ ಯಾವತ್ತೂ ಸಾಧನೆಗೆ ಅಡ್ಡಿ ಆಗಬಾರದು ಅನ್ನುವಂತ ಛಲದಿಂದ ಶುರುವಾದ ಈ ಕಾಲೇಜಿನ ಸಕ್ಸಸ್ ಸ್ಟೋರಿ ನಿಜಕ್ಕೂ ರೋಚಕ. ಹಾಗಾದ್ರೆ ಏನಿದು ಎಕ್ಸೆಲ್ ರೆವಲ್ಯೂಷನ್? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆ. ಪಿಯುಸಿ ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಮಹತ್ವದ ಸಾಧನೆ. ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ 12 ವಿದ್ಯಾರ್ಥಿಗಳು ಐಐಟಿಗೆ ಸೆಲೆಕ್ಟ್. ದಕ್ಷಿಣ ಕನ್ನಡ ಅಂದ್ರೇನೆ ಕರುನಾಡಿನ ಶಿಕ್ಷಣದ ಕಾಶಿ. ರಾಜ್ಯದ ಮೂಲೆ ಮೂಲೆಯಿಂದ ವಿದ್ಯೆ ಕಲಿಯೋಕೆ ಸಾವಿರಾರು ಮಕ್ಕಳು ಕರಾವಳಿಗೆ ಬರ್ತಾರೆ. ಇಲ್ಲಿ ಹೆಜ್ಜೆಗೊಂದು ಹಳ್ಳಿಗೊಂದು ಕಾಲೇಜುಗಳಿವೆ. ಆದರೆ ಈ ನೂರಾರು ಕಾಲೇಜುಗಳ ಮಧ್ಯೆ ಕೇವಲ 8 ವರ್ಷದಲ್ಲಿ ಇಡೀ ಎಜುಕೇಶನ್ ಸಿಸ್ಟಮ್ ತಿರುಗಿ ನೋಡುವಂತೆ ಮಾಡಿದ್ದ ಒಂದು ವಿದ್ಯಾಸಂಸ್ಥೆ ಇದೆ. ಬೋರ್ಡ್ ಎಕ್ಸಾಮ್ ಇರ್ಲಿ, ನೀಟ್, ಸಿಇಟಿ, JEE ಇರ್ಲಿ, ರಿಸಲ್ಟ್ ಬಂತು ಅಂದ್ರೆ ಸಾಕು, ಎಲ್ಲಿ ನೋಡಿದ್ರೂ ಬರೀ ಇವರದ್ದೇ ದರ್ಬಾರ್. ಅಷ್ಟಕ್ಕೂ ಉಳಿದ ಕಾಲೇಜುಗಳಿಗೆ ಎಂದಿಗೂ ಭೇದಿಸಲಾಗದ ರಹಸ್ಯದಂತೆ ಬೇರೆ ಯಾರಿಗೂ ಮುಟ್ಟಲಾಗದ ಎತ್ತರಕ್ಕೆ ಬೆಳೆದು ನಿಂತಿರೋ ಆ ಒನ್ ಅಂಡ್ ಓನ್ಲಿ ನಂಬರ್ 1 ಸಂಸ್ಥೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಮೀಪದ ಗುರುವಾಯನಕೆರೆಯ ಎಕ್ಸೆಲ್ PU ಕಾಲೇಜು. ಕಾಂಪಿಟೇಟಿವ್ ಎಕ್ಸಾಮ್ ಜೊತೆಗೆ ಬೋರ್ಡ್ ಎಕ್ಸಾಮ್ಸ್ಗಳಲ್ಲೂ ಇಲ್ಲಿನ ಮಕ್ಕಳು ಅಕ್ಷರಶಃ ಹೊಸ ಹಿಸ್ಟ್ರಿಯನ್ನೇ ಕ್ರಿಯೇಟ್ ಮಾಡ್ತಿದ್ದಾರೆ. ದ್ವಿತೀಯ ಪಿಯುಸಿಯಲ್ಲಿ ಎಕ್ಸೆಲ್ ಸಂಸ್ಥೆಗೆ 100% ರಿಸಲ್ಟ್. 600ಕ್ಕೆ 600 ಅಂಕ ಪಡೆದ ವಿದ್ಯಾರ್ಥಿ ಯಾನ ಪೊನ್ನಮ್ಮ. ರಾಜ್ಯದ ಟಾಪ್ 10 ಪಟ್ಟಿಯಲ್ಲಿ ಎಕ್ಸೆಲ್ನ 58 ವಿದ್ಯಾರ್ಥಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯಲ್ಲಿರೋ ಎಕ್ಸೆಲ್ PU ಕಾಲೇಜು ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಅವಿರತ ಸಾಧನೆ ಮಾಡ್ತಿರೋ ಶಿಕ್ಷಣ ಸಂಸ್ಥೆ. ಕೇವಲ 8 ವರ್ಷಗಳಲ್ಲಿ ಈ ಕಾಲೇಜು ಮಾಡಿರೋ ಸಾಧನೆ ಅಷ್ಟಿಷ್ಟಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ನ ಜೊತೆಗೆ ಬೋರ್ಡ್ ಎಕ್ಸಾಮ್ಸ್ಗಳಲ್ಲೂ ಇಲ್ಲಿನ ಮಕ್ಕಳು ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದ್ದಾರೆ. ಮೊನ್ನೆ ಬಂದ ದ್ವಿತೀಯ ಪಿಯುಸಿ ಬೋರ್ಡ್ ಎಕ್ಸಾಮ್ನಲ್ಲಿ ಕಾಲೇಜಿಗೆ 100% ರಿಸಲ್ಟ್ ಬಂದಿದೆ. ಯಾನ ಪೊನ್ನಮ್ಮ ಅನ್ನೋ ವಿದ್ಯಾರ್ಥಿ ಬರೋಬ್ಬರಿ 600ಕ್ಕೆ 600 ಅಂಕ ಪಡೆದು ದಾಖಲೆ ಬರೆದ್ರೆ ರಾಜ್ಯದ ಟಾಪ್ 10 ಪಟ್ಟಿಯಲ್ಲಿ ಎಕ್ಸೆಲ್ನ 58 ವಿದ್ಯಾರ್ಥಿಗಳು ಸ್ಥಾನ ಪಡೆದು ಸಾಧನೆ ಕೈದಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಎಕ್ಸೆಲ್ ಸಂಸ್ಥೆ ದರ್ಬಾರ್. ಸಿಇಟಿ ಟಾಪ್ 1000 ರ್ಯಾಂಕ್ಗಳಲ್ಲಿ ಎಕ್ಸೆಲ್ನ 300 ಮಕ್ಕಳು. ಬರೀ ಬೋರ್ಡ್ ಎಕ್ಸಾಮ್ ಮಾತ್ರವಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಎಕ್ಸೆಲ್ ವಿದ್ಯಾರ್ಥಿಗಳದ್ದೇ ದರ್ಬಾರ್. ಸಿಇಟಿ ಪರೀಕ್ಷೆಯಲ್ಲಿ ಟಾಪ್ 1000 ರ್ಯಾಂಕ್ಗಳ ಪೈಕಿ 300 ವಿದ್ಯಾರ್ಥಿಗಳು ಎಕ್ಸೆಲ್ ಶಿಕ್ಷಣ ಸಂಸ್ಥೆಯವರೇ ಆಗಿದ್ದಾರೆ. ಜೊತೆಗೆ 12 ಪ್ರತಿಭಾವಂತ ವಿದ್ಯಾರ್ಥಿಗಳು ದೇಶದ ಪ್ರತಿಷ್ಠಿತ ಐಐಟಿಗೆ ಆಯ್ಕೆಯಾಗುವ ಮೂಲಕ ಕರುನಾಡಿಗೆ ಕೀರ್ತಿ ತಂದಿದ್ದಾರೆ. ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಬೋರ್ಡ್ ಎಕ್ಸಾಮ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ತಮ್ಮ ಸಾಧನೆಯನ್ನ ತೋರಿದ್ದಾರೆ. ನನಗೆ ಗೊತ್ತಿರಬಹುದು PU ಎಜುಕೇಷನ್
ಎಜುಕೇಷನ್ ಅಂತ ಹೇಳಿದರೆ ಫಸ್ಟಿಗೆ ಬರುವಂಥದ್ದು ಯಾವಾಗಲೂ ಸೌತ್ ಕೆನರಾ. ಹಾಗಾಗಿ ದಕ್ಷಿಣ ಕನ್ನಡ ಯಾಕೆ ಪಿ ಯು ಎಜುಕೇಷನಲ್ಲಿ ಈ ಥರ ಒಳ್ಳೆ ಬಂತು ಅಂತ ಹೇಳಿದ್ರೆ ಡಿಸಿಪ್ಲಿನ್ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿದೆ. ದಕ್ಷಿಣ ಕನ್ನಡ ಎಲ್ಲ ಕಾಲೇಜ್, ಹೆಚ್ಚಿನ ಎಲ್ಲ ಕಾಲೇಜ್ಗಳಲ್ಲೂ ಕೂಡ ಇನ್ಕ್ಲೂಡಿಂಗ್ ನಮ್ಮಲ್ಲೂ ಕೂಡ ಡಿಸಿಪ್ಲಿನ್ ತುಂಬ ಒಳ್ಳೆ ಸ್ಟ್ರಿಕ್ಟ್ ಇರುತ್ತೆ. ನಮ್ಮಲ್ಲಿ ಒಂದು ಒಳ್ಳೆ ನೀಟ್ ಕೋಚಿಂಗ್, JEE CT ಕೋಚಿಂಗ್ ಒಟ್ಟಿಗೆ 2 ವರ್ಷ ನಮ್ಮಲ್ಲಿ ಮೊಬೈಲ್ ಇಲ್ಲ, ಹುಡುಗ ಮಾತಾಡಲಿಕ್ಕೆ ಇರೋದಿಲ್ಲ, ಪದೇ ಪದೇ ಮನೆಗೆ ಬಿಡೋದಿಲ್ಲ. ಆಮೇಲೆ ಅವರಿಗೆ ಫಸ್ಟ್ PUCಯ ಫಸ್ಟ್ ಡೇಯಿಂದಲೇ ಕೋಚಿಂಗ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಅವರಿಗೆ ಸಂಜೆ ಒಂದು ಟೀಚರ್ಸ್ನವ್ರು ಬೆಳಿಗ್ಗೆ ಒಂದು 8:30ಯಿಂದ ಸಂಜೆ 5:30ವರೆಗೆ ರೆಗ್ಯುಲರ್ ಕ್ಲಾಸ್ ಇಂಟಿಗ್ರೇಟೆಡ್ ಸಿಸ್ಟಮಲ್ಲಿ ಕೋಚಿಂಗ್ ಇದ್ದರೆ, ಸಂಜೆ ಒಂದು 6:30ಯಿಂದ 8:30ವರೆಗೆ ಬೆಳಿಗ್ಗಿಂದ ಏನು ಕ್ಲಾಸ್ ಮಾಡಿರ್ತೇವೆ ಅದರ ಡೌಟ್ ಎಲ್ಲ ಇದ್ದರೆ ಟೀಚರ್ಸ್ ಇಲ್ಲೇ ಇರ್ತಾರೆ. ಆ ಡೌಟ್ ಎಲ್ಲ ಇದ್ದರೆ ಹೇಳುವಂಥದ್ದು, ಪ್ರತಿ ಸಂಡೇ ನೀಟ್ ಎಕ್ಸಾಮ್ ಇರುವಂಥದ್ದು, JEE ಎಕ್ಸಾಮ್ ಇರುವಂಥದ್ದು. ಈ ಥರ ಸಿಸ್ಟಮ್ ಇದ್ದಾಗ ಏನಾಗ್ತದೆ ಅಂತ ಹೇಳಿದರೆ ಮಕ್ಕಳು ಒಂದು ಒಳ್ಳೆ ರೆಡಿ ಆಗ್ತಾರೆ. ಯಾಕಂದರೆ ಒಳ್ಳೆ ಟೀಚರ್ಸ್ ಮಾತ್ರ ಅಲ್ಲ, ಒಳ್ಳೆ ಸಿಸ್ಟಮ್ ಕೂಡ ನಮ್ಮಲ್ಲಿದೆ. ಅವರಿಗೆ ಹಾಸ್ಟೆಲ್, ನಮ್ಮಲ್ಲಿ ಮ್ಯಾಕ್ಸಿಮಮ್ ಮಕ್ಕಳೆಲ್ಲ ಹಾಸ್ಟೆಲ್ ಇರುವವರು, ಹಾಸ್ಟೆಲ್ ಕೂಡ ತುಂಬ ಚೆನ್ನಾಗಿದೆ. ಒಂದು ರೂಮಲ್ಲಿ 3 ಮೆಂಬರ್ ವಿತ್ ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಇರುವಂಥದ್ದು. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10:30ವರೆಗೆ ಅವರಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೇವೆ. ಸೊ ನಮ್ಮದು ಇದಕ್ಕಿಂತಲೂ ಸ್ಪೆಷಲ್ ಏನು ಅಂತ ಹೇಳಿದರೆ, ಇದೆಲ್ಲ ಕಡೆ ಇರ್ತದೆ, ನಮ್ಮಲ್ಲೂ ಇದೆ. ಸ್ಪೆಷಲ್ ಏನು ಅಂತ ಹೇಳಿದರೆ, ನಮ್ಮಲ್ಲಿ 2 ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಅವರಿಗೆ ಒಂದು ಒಳ್ಳೆಯ ದೇಶದ ಪ್ರಜೆ ಆಗಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗಬೇಕು. ಯಾಕಂದರೆ ಮಕ್ಕಳಿಗೆ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಾಗೋದು ನಮ್ಮಲ್ಲಿ ಸೇರಿದ ಮೇಲೆ. ಒಬ್ಬರು ಚಿಕ್ಕಮಂಗ್ಳೂರಿನ ಹುಡುಗ ಇದ್ದ, ಅವನು ನಮ್ಮಲ್ಲಿ 2 ವರ್ಷ ಮೊದಲು ಓದಿ ಹೋಗಿದ್ದ. ಅವನ ಚಿಕ್ಕಮ್ಮನ ಮಗ ನಮ್ಮಲ್ಲಿ ಸೇರ್ಲಿಕ್ಕೆ ಬಂದಿದ್ದರು. ಆಗ ನಾನು ಕೇಳಿದೆ, ನಿಮಗೆ ಎಕ್ಸೆಲ್ ಬಗ್ಗೆ ಗೊತ್ತಾಯಿತು? ಆಗ ಹೇಳಿದರು, ನನ್ನ ಅಕ್ಕನ ಮಗ ಇಲ್ಲೇ ಓದಿ ಹೋಗಿದ್ದ ಸರ್, 10th ಇರಬೇಕಾದ್ರೆ ತುಂಬ ಅರೋಗೆಂಟ್ ಇದ್ದ, ಅವನು ಯಾರ ಮಾತನ್ನು ಕೇಳ್ತಿರ್ಲಿಲ್ಲ, ಅಪ್ಪ ಅಮ್ಮನಿಗೆ ಗೌರವ ಕೊಡ್ತಿರಲಿಲ್ಲ, ಗುರು ಹಿರಿಯರಿಗೆ ಗೌರವ ಕೊಡ್ತಾ ಇರಲಿಲ್ಲ. 2 ವರ್ಷ ಎಕ್ಸೆಲ್ ಓದಿ ಹೋದ್ಮೇಲೆ ಇವಾಗ ತುಂಬ ಅವನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಿದೆ. ಅವನು ಈಗ ಹೇಗಿದ್ದಾನೆ ಅಂತ ಹೇಳಿದರೆ, ಅವನು ಉಳಿದವ್ರು ನೋಡಿ ಅವನ ಥರ ಇರಬೇಕು ಅಂತ ಹೇಳುವ ರೀತಿಯಲ್ಲಿ ಬದಲಾವಣೆ ಆಗಿದ್ದಾನೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಆ ಉದ್ದೇಶಕ್ಕೆ ನಾವು ಎಕ್ಸೆಲ್ ಸೇರಿಸಿದ್ದು. ನಮ್ಮ ಉದ್ದೇಶ ಕೂಡ ಅದೇ ಆಗಿತ್ತು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳುವಂಥ ಪ್ರಾಮಾಣಿಕ ಪ್ರಯತ್ನ ಇದೆ. ಅದಕ್ಕೆ ಒಳ್ಳೆ ಇಡೀ ಕರ್ನಾಟಕದ ನಂಬರ್ 1 ನೀಟ್ ಟ್ರೈನರ್ಸ್ ನಮ್ಮಲ್ಲಿದ್ದಾರೆ, JEE ಟ್ರೈನರ್ಸ್ ಇದ್ದಾರೆ. ರಿಸಲ್ಟೇ ಸಾಕ್ಷಿ, ಬೇರೇನು ಬೇಕು ಅಂತಿಲ್ಲ. ಡಾಕ್ಟರ್ ಆಗುವ ಕನಸು ಕಮರಿದಾಗ ಹುಟ್ಟಿದ ಎಕ್ಸೆಲ್ ಸಂಸ್ಥೆ. ಹಳ್ಳಿ ಪ್ರತಿಭೆಗಳ ಡಾಕ್ಟರ್, ಎಂಜಿನಿಯರ್ ಕನಸಿಗೆ ಎಕ್ಸೆಲ್ ಜೀವ. ಸುಮಂತ್ ಕುಮಾರ್ ಜೈನ್ ಈ ಹಿಂದೆ ಕೆಮಿಸ್ಟ್ರಿ ಲೆಕ್ಚರರ್ ಹಾಗೂ ನೀಟ್ ಟ್ರೈನರ್ ಆಗಿದ್ರು. ತಾನು ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ದ ಸುಮಂತ್ ಕುಮಾರ್ ಜೈನ್ಗೆ ಅಂದು ಸರಿಯಾದ ನೀಟ್ ಕೋಚಿಂಗ್ ಸಿಗದೆ ಆ ಕನಸು ಭಗ್ನವಾಗಿತ್ತು. ಬಡತನ ಹಾಗೂ ಸೂಕ್ತ ಮಾರ್ಗದರ್ಶನದ ಕೊರತೆಯಿಂದ ಹಳ್ಳಿಯ ಪ್ರತಿಭೆಗಳ ಡಾಕ್ಟರ್, ಇಂಜಿನಿಯರ್ ಹಾಗೂ ಕನಸು ಕಮರಿ ಹೋಗಬಾರದು ಅಂತ ನಿರ್ಧರಿಸಿದ್ರು. ಇದೇ ಛಲದಿಂದ 2016ರಲ್ಲಿ ಉಜಿರೆಯಲ್ಲಿ ಕೇವಲ 4 ವಿದ್ಯಾರ್ಥಿಗಳಿಂದ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಶುರು ಮಾಡಿದ್ರು. ಇವರ ಕೋಚಿಂಗ್ ಸೆಂಟರ್ ಮೂಲಕ ಆ 4 ಮಕ್ಕಳು ಟಾಪ್ ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಕಾಲೇಜು ಸೇರಿದ್ರು. ಮಕ್ಕಳ ಸಕ್ಸಸ್ ನೋಡಿ ಪೋಷಕರೇ ಒತ್ತಾಯ ಮಾಡಿದಾಗ 2019ರಲ್ಲಿ ಗುರುವಾಯನಕೆರೆಯಲ್ಲಿ ಕೇವಲ 250 ವಿದ್ಯಾರ್ಥಿಗಳೊಂದಿಗೆ ಶುರುವಾದ ಎಕ್ಸೆಲ್ PU ಕಾಲೇಜು ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೈಯುವ ಹೆಮ್ಮರವಾಗಿ ಬೆಳೆದು ನಿಂತಿದೆ. ನಾನೊಬ್ಬ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ನಮ್ಮಂಥ ಗ್ರಾಮೀಣ ಪ್ರದೇಶದಲ್ಲಿ ಇದ್ದ ಕಾರಣ ನಮಗೆ ನೀಟ್, JEE ಅಂತ CET ಕೋಚಿಂಗ್ ಸಿಕ್ಕಿರಲಿಲ್ಲ ಆ ಟೈಮಲ್ಲಿ. ಹಾಗಾಗಿ ನನ್ನಂಥ ಅನೇಕ ಮಧ್ಯಮ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಆಗಬೇಕು ಅಂತ ಹೇಳುವಂಥ ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ಒಂದು ಸ್ಟಾರ್ಟ್ ಮಾಡಿದಂಥ ಇನ್ಸ್ಟಿಟ್ಯೂಷನ್ ಸರ್. ಇವತ್ತು ಕೂಡ ನಮ್ಮಲ್ಲಿರುವವರು ಎಲ್ಲ ವಿದ್ಯಾರ್ಥಿಗಳು ಕೂಡ ಮಧ್ಯಮ ವರ್ಗದ ಮತ್ತು ಬಡ ವಿದ್ಯಾರ್ಥಿಗಳೇ ಇರುವಂಥದ್ದು. ಯಾಕಂದರೆ ನಮ್ಮ ಫೀಸ್ ಕೂಡ ಅಷ್ಟೇ, ಒಂದು ನಾಮಿನಲ್ ಫೀಸ್ ಇಟ್ಟು ಒಂದು ಒಳ್ಳೆಯ ಕ್ವಾಲಿಟಿ ಆಫ್ ಟೀಚರ್ಸನ್ನಿಟ್ಟು ಒಳ್ಳೆ ರಿಸಲ್ಟನ್ನು ತೆಗೆಸ್ಕೊಡ್ತಾ ಇದ್ದೀವಿ ಸರ್. ಹಾಗಾಗಿ ನಮ್ಮ ಮೋಟೋ ಏನಿತ್ತು ಅಂತ ಹೇಳಿದರೆ, ಮಧ್ಯಮ ಮತ್ತು ಬಡ ವಿದ್ಯಾರ್ಥಿಗಳು ಕೂಡ ಒಂದು ಇಂಜಿನಿಯರಿಂಗ್, ಮೆಡಿಕಲಲ್ಲಿ ಒಂದು ಉಚಿತ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಕೂಡ ಅವರ ಒಂದು ಬಡತನ ಅವರಿಗೆ ನೀಟ್ JEE ಮಾಡುವಂಥ ವಿದ್ಯಾರ್ಥಿಗಳಿಗೆ, MBBS ಇಂಜಿನಿಯರಿಂಗ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ಉದ್ದೇಶದಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಒಂದು ಸಣ್ಣ ಕೋಚಿಂಗ್ ಸೆಂಟರ್ ಆಗಿ ಶುರುವಾದ ಎಕ್ಸೆಲ್ ಸಂಸ್ಥೆ ಇಂದು 2 ಬೃಹತ್ ಕ್ಯಾಂಪಸ್ಗಳೊಂದಿಗೆ ತಲೆ ಎತ್ತಿ ನಿಂತಿದೆ. ಗುರುವಾಯನಕೆರೆಯಲ್ಲಿರುವ ವಿದ್ಯಾಸಾಗರ ಕ್ಯಾಂಪಸ್ ಹಾಗೂ ಅತ್ಯಾಧುನಿಕ ಸೌಲಭ್ಯ ಇರುವ ನೂತನ ಅರಮಲೆ ಬೆಟ್ಟ ಕ್ಯಾಂಪಸ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ 2 ಕ್ಯಾಂಪಸ್ಗಳು ಚೇರ್ಮನ್ ಸುಮಂತ್ ಕುಮಾರ್ ಜೈನ್, ವಿದ್ಯಾಸಾಗರ್ ಕ್ಯಾಂಪಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಕುಮಾರ್ ಮರಿಕೆ ಹಾಗೂ ಅರಮಲೆ ಬೆಟ್ಟ ಕ್ಯಾಂಪಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಜ್ವಲ್ ಜಿ ಅವರ ನೇತೃತ್ವದಲ್ಲಿ ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದೆ. ಗುರುವಾಯನಕೆರೆ ಎನ್ನುವಂತಹ ಈ ಪುಟ್ಟ ಹಳ್ಳಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಅಂತ ಹೇಳಿದರೆ ಅದಕ್ಕೆ ಎಕ್ಸೆಲ್ PU ಕಾಲೇಜು ಕಾರಣ. ಈ ಗುರುವಾಯನಕೆರೆ ಎನ್ನುವಂತಹ ಈ ಪುಟ್ಟ ಹಳ್ಳಿಯಲ್ಲಿ 250 ವಿದ್ಯಾರ್ಥಿಗಳ ಮೂಲಕ ಆರಂಭ ಆದಂತಹ ಈ ವಿದ್ಯಾದೇಗುಲ ಇವತ್ತು ರಾಷ್ಟ್ರದ ಮೂಲೆಗಳಿಂದ ವಿದ್ಯಾರ್ಥಿಗಳನ್ನು ಸೂಜಿಗಲ್ಲಿನ ಹಾಗೆ ಆಕರ್ಷಣೆ ಮಾಡ್ತಾ ಇದೆ. ಇದಕ್ಕಿರುವಂತಹ ಮುಖ್ಯ ಕಾರಣ ಬೇರೆ ಏನೂ ಅಲ್ಲ, ಕೇವಲ ಗುಣಮಟ್ಟದ ಶಿಕ್ಷಣ. ಬೋರ್ಡ್ ಎಕ್ಸಾಮಿನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ
ಹಾಗೆಯೇ ನೀಟ್ ಎಕ್ಸಾಮ್ನಲ್ಲಿ ಅದ್ಭುತವಾದಂತಹ ಫಲಿತಾಂಶ, JEE ಎಕ್ಸಾಮ್, CET, BSc ಅಗ್ರಿ, ಹೀಗೆ ಯಾವುದೇ ಬ್ರಾಂಚ್ ನೋಡಿದರೂ ಅದರಲ್ಲಿ ಎಕ್ಸೆಲ್ ಕಾಲೇಜು ತನ್ನದೇ ಆದಂಥ ಒಂದು ಅದ್ಭುತವಾದ ಫಲಿತಾಂಶವನ್ನು ದಾಖಲಿಸಿಕೊಂಡು ಬಂದಿದೆ. ಈ ಎಲ್ಲ ಕಾರಣಗಳಿಂದ ರಾಷ್ಟ್ರದ ಹಲವು ವಿದ್ಯಾಕಾಂಕ್ಷಿಗಳು ಎಕ್ಸೆಲ್ ಕಾಲೇಜಿನ ಕಡೆಗೆ ಮುಖ ಮಾಡುವ ಹಾಗಾಗಿದೆ. ನಿಯಮಿತವಾಗಿರುವಂತಹ ತರಗತಿಗಳು, ನಿರಂತರವಾಗಿ ನಡೆಯುವಂತಹ ಅಭ್ಯಾಸ, ಕಾಲಕಾಲಕ್ಕೆ ನಡೆಯುವಂತಹ ಪರೀಕ್ಷೆಗಳು, ಅದರ ಜೊತೆಗೆ ಫಾಲೋಅಪ್, ಇದೆಲ್ಲ ಎಕ್ಸೆಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಫಲಿತಾಂಶವನ್ನು ತಂದುಕೊಟ್ಟಿದೆ. ಎಕ್ಸೆಲ್ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಸುಮಂತ್ ಕುಮಾರ್ ಜೈನ್ ಅವರು ಸ್ವತಃ ಪ್ರಾಧ್ಯಾಪಕರಾಗಿರೋದ್ರಿಂದ ನಮ್ಮೆಲ್ಲ ಪ್ರಾಧ್ಯಾಪಕರೊಂದಕ್ಕೆ ಅವರದೊಂದು ಒಳ್ಳೆಯ ಮಾರ್ಗದರ್ಶನ ಇರ್ತದೆ. ಅವರ ಮಾರ್ಗದರ್ಶನದಿಂದಾಗಿ ಎಕ್ಸೆಲ್ ಕಾಲೇಜು ಇವತ್ತು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತಾ ಇದೆ. ಎಕ್ಸೆಲ್ ಸಂಸ್ಥೆಯ 2 ಬೃಹತ್ ಕ್ಯಾಂಪಸ್ಗಳ ಮೂಲಕ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣವನ್ನ ನೀಡುತ್ತಿದೆ. ನುರಿತ ಬೋಧಕರ ಬೋಧನೆಯಿಂದ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳ ಸುಂದರ ಭವಿಷ್ಯಕ್ಕೆ ಗಟ್ಟಿ ಬುನಾದಿಯನ್ನ ಹಾಕುತ್ತಿದೆ. ಎಕ್ಸೆಲ್ ಶಿಕ್ಷಣ ಸಂಸ್ಥೆಯು ಪ್ರತಿ ವರ್ಷವೂ ಉತ್ತಮ ಫಲಿತಾಂಶವನ್ನ ಪಡಿತಾ ಇದೆ. ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಿ ಇಲ್ಲಿ ನೀಡುವಂತಹ ಬೋಧನೆಯೇ ಈ ರಿಸಲ್ಟ್ಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಈ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳ ಫಲಿತಾಂಶದ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲೂ ಗಣನೀಯ ಏರಿಕೆ ಕಾಣ್ತಾ ಇದೆ. ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಬೋಧನೆ ಮಾಡಲಾಗುತ್ತೆ ಅನ್ನೋದನ್ನ ಹೇಳ್ತೀವಿ. ಎಕ್ಸೆಲ್ ಶಿಕ್ಷಣ ಸಂಸ್ಥೆ ಉತ್ತಮ ಫಲಿತಾಂಶದ ಹಿಂದೆ ಹಲವು ಕಠಿಣ ನಿರ್ಧಾರಗಳಿದೆ. ವಿದ್ಯಾರ್ಥಿಗಳಿಗೆ ಮೊಬೈಲ್ ಬ್ಯಾನ್, ನಿರಂತರ ಕ್ಲಾಸ್, PUC ಮೊದಲ ದಿನದಿಂದಲೇ ನೀಟ್, CET, JEE ಕೋಚಿಂಗ್, ಹೀಗೆ 10 ಹಲವು ಕಠಿಣ ಕಮಿಟ್ಮೆಂಟ್ಗಳಿಂದ ವಿದ್ಯಾರ್ಥಿಗಳನ್ನ ಪಠ್ಯದ ಕಡೆಗೆ ಹೆಚ್ಚು ಫೋಕಸ್ ಮಾಡಲಾಗುತ್ತೆ. ಇದು ವಿದ್ಯಾರ್ಥಿಗಳ ಉತ್ತಮ ರಿಸಲ್ಟ್ಗೆ ಮೆಟ್ಟಿಲಾಗಿ ಬದಲಾಗುತ್ತೆ. ವಿದ್ಯಾರ್ಥಿಗಳ ಶಿಸ್ತಿನಿಂದಲೇ ಭರ್ಜರಿ ರಿಸಲ್ಟ್. ವಿದ್ಯಾರ್ಥಿಗಳಿಗೆ ಮೊಬೈಲ್ ಸಂಪೂರ್ಣ ಬ್ಯಾನ್. ಲಾಂಗ್ ಟರ್ಮ್ ನೀಟ್ ಮತ್ತು JEE ಪ್ರೋಗ್ರಾಂ. ಹೌದು, ಎಕ್ಸೆಲ್ ಕಾಲೇಜಿನ ಈ ಭರ್ಜರಿ ಸಾಧನೆಗೆ ಮುಖ್ಯ ಕಾರಣ ಇಲ್ಲಿ ಪಾಲಿಸಲಾಗುವ ಶಿಸ್ತು. ಇಲ್ಲಿ ಸೈನ್ಸ್ ವಿಭಾಗದಲ್ಲಿ PCMB ಮತ್ತು PCMC ಕಾಂಬಿನೇಷನ್ ಇದ್ರೆ, ಕಾಮರ್ಸ್ ವಿಭಾಗದಲ್ಲಿ EBAC ಮತ್ತು EBAS ಸ್ಟ್ರೀಮ್ಗಳಿವೆ. ಇದರೊಂದಿಗೆ ಲಾಂಗ್ ಟರ್ಮ್ ನೀಟ್ ಮತ್ತು JEE ಪ್ರೋಗ್ರಾಂ ಬೇರೆ ಇದೆ. ಇದು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಫಲಿತಾಂಶಕ್ಕೆ ದಾರಿ ಮಾಡಿಕೊಡ್ತಿದೆ. ಜೊತೆಗೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿ ಬರೋಬ್ಬರಿ 2 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಮೊಬೈಲ್ ಸಂಪೂರ್ಣ ಬ್ಯಾನ್ ಮಾಡಲಾಗಿದೆ. ಹಾಗೆ ಕ್ಯಾಂಪಸ್ನಲ್ಲಿ ಹುಡುಗಿಯರು ಅನಗತ್ಯವಾಗಿ ಮಾತನಾಡುವಂತಿಲ್ಲ. ಕೇವಲ ಕಲಿಕೆಗೆ ಮಾತ್ರ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಬೆಳಿಗ್ಗೆ 5 ಗಂಟೆಗೆ ಎದ್ರೆ 5 ಗಂಟೆಯಿಂದ 5:30 ತನಕ ಫ್ರೆಶ್ ಅಪ್ ಆಗಿ, 6 ಗಂಟೆ ತನಕ ಪ್ರೇಯರ್ ಆಗಿ, 6ರಿಂದ 8 ಗಂಟೆ ತನಕ ಸ್ಟಡಿ ಅವರ್ ಆಗಿ, 8ರಿಂದ 8:30 ತಿಂಡಿಯಾಗಿ, 8:00ವರೆಗೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. 8:30ಯಿಂದ ಮಧ್ಯಾಹ್ನ 1 ಗಂಟೆ ತನಕ, ಮಧ್ಯಾಹ್ನ ನಂತರ 2 ಗಂಟೆಯಿಂದ 5:30 ತನಕ ಕ್ಲಾಸ್ಗಳು ನಡೀತವೆ. 6:30 ತನಕ ಬ್ರೇಕ್ ಆಗಿ, 6:30ಯಿಂದ 8 ಗಂಟೆ ತನಕ ಟೀಚರ್ಸ್ ಜೊತೆಗೆ ಇಂಟ್ರ್ಯಾಕ್ಷನ್ ಇರ್ತದೆ. 8ರಿಂದ 9 ಗಂಟೆ ತನಕ ರಾತ್ರಿಯ ಊಟ ಆಗ್ತದೆ. ಊಟ ಆಗಿ ರಾತ್ರಿ 11 ಗಂಟೆ ತನಕ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾರೆ. ಇದು ನಿರಂತರವಾಗಿ 2 ವರ್ಷಗಳ ತನಕ ವಿದ್ಯಾರ್ಥಿಗಳಿಗಿರುವಂತಹ ದಿನಚರಿ. ವಾರದ ಟೆಸ್ಟ್ಗಳು ಸಂಡೇ ನಡೀತವೆ. ಆ ಸಂಡೇ ಎಕ್ಸಾಮಿನ ಫಲಿತಾಂಶ ಏನಿದೆ ಅದು ಹೆತ್ತವರಿಗೆ ಕೂಡ ಕಳಿಸುವಂತಹ ವ್ಯವಸ್ಥೆ ನಮ್ಮಲ್ಲಿದೆ. ಬೋರ್ಡ್ ಎಕ್ಸಾಮ್ಗಳನ್ನು ತಿಂಗಳ ಕೊನೆಗೆ ಮಾಡ್ತೇವೆ. ಅದರ ಫಲಿತಾಂಶ ಕೂಡ ಹೆತ್ತವರಿಗೆ ಹೋಗ್ತದೆ. ಮೊದಲ ದಿನದಿಂದಲೇ ನೀಟ್, CET, JEE ಕೋಚಿಂಗ್. ಬೆಳಗ್ಗೆ 8:30ರಿಂದ ಸಂಜೆ 5:30ರವರೆಗೆ ರೆಗ್ಯುಲರ್ ಕ್ಲಾಸ್. ಇನ್ನು ವಿದ್ಯಾರ್ಥಿಗಳಿಗೆ ಫಸ್ಟ್ PUCಯ ಮೊದಲ ದಿನದಿಂದಲೇ ನೀಟ್, CET, JEE ಕೋಚಿಂಗ್ ಶುರುವಾಗುತ್ತೆ. ಬೆಳಗ್ಗೆ 8:30ರಿಂದ ಸಂಜೆ 5:30ರವರೆಗೆ ರೆಗ್ಯುಲರ್ ಕ್ಲಾಸ್ ನಡೆಸಿದ್ರೆ, ಆಮೇಲೆ ಸಂಜೆ 6:30ರಿಂದ ರಾತ್ರಿ 8:30ರವರೆಗೆ ಎಕ್ಸ್ಟ್ರಾ ಕೋಚಿಂಗ್, ರಿವಿಷನ್ ಹಾಗೂ ಡೌಟ್ ಕ್ಲಿಯರೆನ್ಸ್ ಸೆಷನ್ ಇರುತ್ತೆ. ಈ ಟೈಮ್ನಲ್ಲಿ ಎಲ್ಲ ಲೆಕ್ಚರರ್ಸ್ ಮಕ್ಕಳ ಜೊತೆಯಲ್ಲೇ ಇದ್ದು ಪರ್ಸನಲ್ ಆಗಿ ವಿದ್ಯಾರ್ಥಿಗಳ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ಇದು ವಿದ್ಯಾರ್ಥಿಗಳಲ್ಲಿ ಇರುವ ಎಲ್ಲ ಡೌಟ್ಸ್ಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಲು ಸಹಾಯವಾಗುತ್ತೆ. ರಿಸಲ್ಟ್ ಬರಬೇಕು ಅಂತ ಹೇಳಿದರೆ ಯಾರು ಕೂಡ ರಿಸಲ್ಟ್ ಇದ್ದರೆ ಮಾತ್ರ ಸರ್ವೈವ್ ಆಗ್ಬೋದು. PU ಕಾಲೇಜುಗಳಿಗೆ ಹೇಗೆ ಅಂದರೆ ತುಂಬ ಕಾಂಪಿಟೇಷನ್ ಇದೆ ಅಲ್ವಾ. ನಮ್ಮ ಡಾರ್ವಿನ್ ಥಿಯರಿ ಪ್ರಕಾರ ಯಾರು ಫಿಟ್ಟೆಸ್ಟ್ ವಿಲ್ ಬಿ ಸರ್ವೈವಲ್ ಅಂತ ಹೇಳಿದಾಗ, ಯಾರು ತುಂಬ ಚಾಲೆಂಜ್ಗಳನ್ನು ಅಥವಾ ಈ ಕಾಂಪಿಟೇಷನಲ್ಲಿ ವಿನ್ ಆಗ್ತಾರೆ ಅವರು ಯಾವಾಗಲೂ ಸಕ್ಸಸ್ ಆಗ್ತಾರೆ ಅಂತೇಳಿ. ನಮ್ಮಲ್ಲಿ ಒಂದು ಒಳ್ಳೆಯ ಟೀಮ್ ಇದೆ, ಟೀಚರ್ಸ್ ಇದ್ದಾರೆ. ನಾನು ಕೂಡ ಟೀಚರ್ ಆದ ಕಾರಣ ನಮಗೆ ಒಂದು ಒಳ್ಳೆಯ ಸಿಸ್ಟಮ್ ಗೊತ್ತಿತ್ತು. ಯಾಕಂದ್ರೆ ನನ್ನ ಜೀವನದಲ್ಲಿ 2 ನನ್ನ ಪ್ರಮುಖ ಹೆಲ್ಪ್ ಆದದ್ದು ನನಗೆ PU ಕಾಲೇಜ್ ರನ್ ಮಾಡಲಿಕ್ಕೆ. ಒಂದು, ನಾನು ಪರಮಪೂಜ್ಯ ವೀರೇಂದ್ರ ಹೆಗ್ಡೆಯವರ ಕಾವಂದರ ರತ್ನಮಾನಸ ಮತ್ತು ಸಿದ್ಧವನದಲ್ಲಿ ಓದಿರುವಂಥದ್ದು. ನಾನೇ 8 ವರ್ಷ ಹಾಸ್ಟೆಲ್ ಇದ್ದ ಕಾರಣ
ಹಾಸ್ಟೆಲ್ ಜೀವನದ ಪೂರ್ಣ ಅನುಭವ ನನಗಿದೆ. ಯಾವ ರೀತಿಯಲ್ಲಿ ಮಕ್ಕಳನ್ನು ಆ ಏಜಲ್ಲಿ, ಅಡೋಲೆಸೆನ್ಸ್ ಏಜಲ್ಲಿ ಯಾವ ರೀತಿಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ಸಿಸ್ಟಮ್ ಹಾಸ್ಟೆಲ್ ಕ್ರಿಯೇಟ್ ಮಾಡ್ಬೋದು, ಅವರನ್ನು ಹೇಗೆ ಒಂದು ಒಳ್ಳೆಯ ದೇಶದ ಪ್ರಜೆಯಾಗಿ ಮಾಡ್ಬೋದು, ಅಪ್ಪ ಅಮ್ಮನಿಗೆ ಹೇಗೆ ಒಂದು ದೇಶದ ಅಪ್ಪ ಅಮ್ಮನಿಗೆ ಹೇಗೆ ದೊಡ್ಡ ಆಸ್ತಿಯಾಗಿ ಮಾಡ್ಬೋದು, ಅವನನ್ನು ಹೇಗೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸ್ಬೋದು. ಯಾಕೆಂದರೆ ನಮಗೆ ಹಾಸ್ಟೆಲ್ 24 ಗಂಟೆ ನಮ್ಮೊಟ್ಟಿಗೆ ಮಕ್ಕಳಿರುವಾಗ ಅವರಿಗೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವಂಥ ದೊಡ್ಡ ಅವಶ್ಯಕತೆ ಇದೆ. ಹಾಗಾಗಿ ನಮಗೆ ಒಂದು ಒಳ್ಳೆಯ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದೇವೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಹಾಗಾಗಿ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು. ಅಕ್ಷರಶಃ ಮನೆಯ ವಾತಾವರಣದ ಹಾಸ್ಟೆಲ್ಗಳು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲೂ ವೈಯಕ್ತಿಕ ನಿಗಾ. ಇತ್ತ ಎಕ್ಸೆಲ್ ಹಾಸ್ಟೆಲ್ಗಳು ಸಹ ಅಕ್ಷರಶಃ ಮನೆಯ ವಾತಾವರಣವನ್ನೇ ಕಟ್ಟಿಕೊಡ್ತಿವೆ. ಪ್ರತಿಯೊಂದು ರೂಮ್ನಲ್ಲೂ ಅಟ್ಯಾಚ್ಡ್ ಬಾತ್ರೂಮ್ ಜೊತೆಗೆ ಕೇವಲ 3 ವಿದ್ಯಾರ್ಥಿಗಳಿಗೆ ಮಾತ್ರ ತಂಗಲು ಅವಕಾಶ. ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10:30ರವರೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲೂ ವೈಯಕ್ತಿಕ ನಿಗಾ ಇಡಲಾಗುತ್ತೆ. ಇಲ್ಲಿ ಪಾಠ ಮಾಡೋದು ಕರ್ನಾಟಕದ ನಂಬರ್ 1 ನೀಟ್ ಮತ್ತು ಜೆಇಇ ಟ್ರೈನರ್ಸ್. ಪ್ರತಿ ಭಾನುವಾರ ಎಕ್ಸಾಮ್ ನಡೆಯುತ್ತೆ. ಸೋಮವಾರ ಅದರ ಅನಾಲಿಸಿಸ್, ತಿಂಗಳಿಗೊಮ್ಮೆ ಕ್ಯುಮ್ಯುಲೇಟಿವ್ ಟೆಸ್ಟ್ ಹಾಗೂ ತಿಂಗಳಿಗೆ ಥಿಯರಿ ಟೆಸ್ಟ್ ನಡೆಯುತ್ತೆ. 2 ವರ್ಷ ಮುಗಿಯುವಷ್ಟರಲ್ಲಿ ವಿದ್ಯಾರ್ಥಿಗಳು ಬರೋಬ್ಬರಿ 300ಕ್ಕೂ ಹೆಚ್ಚು ಟೆಸ್ಟ್ಗಳನ್ನ ಬರೆದು ಪಳಗಿರ್ತಾರೆ. ಡಿಜಿಟಲ್ ಬೋರ್ಡ್, ಹೈಟೆಕ್ ಲ್ಯಾಬ್, ಸಿಸಿಟಿವಿ ಕ್ಯಾಮೆರಾ, ಕರುನಾಡಿನ ಎಲ್ಲಾ ಭಾಗದ ಮಕ್ಕಳಿಗೆ ಒಗ್ಗುವಂತಹ ಶುದ್ಧ ಸಸ್ಯಾಹಾರಿ ಊಟ ಜೊತೆಗೆ 24 ಗಂಟೆ ಭದ್ರತೆ ಹಾಗೂ ಬಿಸಿ ನೀರಿನ ವ್ಯವಸ್ಥೆ ಇಲ್ಲಿದೆ. ಒಳ್ಳೆ ಕ್ವಾಲಿಟಿ ಆಫ್ ರಿಸಲ್ಟ್ ಇದು ಹೇಗೆ ಅಂದರೆ, ರಿಸಲ್ಟ್ ಬರಬೇಕು ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಒಳ್ಳೆ ಟೀಮ್, ಒಳ್ಳೆ ಸಿಸ್ಟಮ್, ಫಾಲೋಅಪ್ ಬೇಕೇ ಬೇಕು. ಪ್ರತಿ ವಾರ ನಮ್ಮಲ್ಲಿ ಸಂಡೇ ಎಕ್ಸಾಮ್ ಇರ್ತದೆ. ಆ ಸಂಡೇ ಎಕ್ಸಾಮ್, ನೀಟ್ ಎಕ್ಸಾಮ್ ಆದದನ್ನು ನಾವು ಸೋಮವಾರ ಅನಾಲಿಸಿಸ್ ಮಾಡ್ತೇವೆ, ಏನು ಮಿಸ್ಟೇಕ್ ಆಗಿದೆ ಅಂತೇಳಿ. ಮತ್ತು ಮಂತ್ಲಿ ಪಾರ್ಟ್ ಟೆಸ್ಟ್ಗಳಂದರೆ ಕ್ಯುಮ್ಯುಲೇಟಿವ್ ಟೆಸ್ಟ್ಗಳಿರುವಂಥದ್ದು, ಮಂತ್ಲಿ ಥಿಯರಿ ಟೆಸ್ಟ್ ಇರುವಂಥದ್ದು. ಆಮೇಲೆ ನಿಮಗೆ ಒಂದು ಟೋಟಲಾಗಿ 2 ವರ್ಷದಲ್ಲಿ ಒಂದು 300ಕ್ಕಿಂತ ಹೆಚ್ಚು ಗ್ರ್ಯಾಂಡ್ ಟೆಸ್ಟ್ಗಳು, ಟೋಟಲ್ ಟೆಸ್ಟ್ಗಳನ್ನು ಬರೆದಿರುವ ಕಾರಣ ಇವತ್ತು ವಿದ್ಯಾರ್ಥಿಗಳು ನೀಟ್, JEE, CETಯಲ್ಲಿ ಎಕ್ಸೆಲ್ನ ವಿದ್ಯಾರ್ಥಿಗಳೇ ಕರ್ನಾಟಕದ ಬಹುಪಾಲು ಯಾವ ಕಾಲೇಜಿಗೆ ಬಂದಿರ್ತಾರೆ ಅಂತ ಹೇಳಿ ಸಾಧಕರು ಎಕ್ಸೆಲ್ನ ಬಂದಿರುವಂಥದ್ದು. ನೀವು ಕರ್ನಾಟಕದ ಯಾವುದೇ ಟಾಪ್ ಮೆಡಿಕಲ್ ಕಾಲೇಜಿಗೆ ಹೋಗಿ, AMCಗೆ ಹೋಗಿ ಎಕ್ಸೆಲ್ ವಿದ್ಯಾರ್ಥಿಗಳಿದ್ದಾರೆ, ಜಿಪ್ಮಾರಿಗೆ ಹೋಗಿ ಎಕ್ಸೆಲ್ ವಿದ್ಯಾರ್ಥಿಗಳಿದ್ದಾರೆ, ಅಥವಾ ಟಾಪ್ ಯಾವುದೇ ಪ್ರೀಮಿಯರ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ, IITಗಳಿರ್ಬೋದು, NIT ಇರ್ಬೋದು, ಅಥವಾ ಕರ್ನಾಟಕದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಹೋದರೂ ಕೂಡ ಎಕ್ಸೆಲ್ನ ವಿದ್ಯಾರ್ಥಿಗಳು ಅಲ್ಲಿ ಸಿಗ್ತಾರೆ. ಹೌದು, ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ ಬೋಧನೆಗೆ ಮಾತ್ರ ಒತ್ತು ಕೊಡ್ತಾ ಇಲ್ಲ, ಬದಲಾಗಿ ಶಿಕ್ಷಣಕ್ಕೆ ಪೂರಕವಾಗಿರುವಂತಹ ವಾತಾವರಣವನ್ನೇ ಸೃಷ್ಟಿ ಮಾಡಲಾಗ್ತಾ ಇದೆ. ಪ್ರತಿಯೊಬ್ಬ ಸ್ಟೂಡೆಂಟ್ ಮೇಲೂ ವಿಶೇಷ ನಿಗಾವನ್ನ ಇಡಲಾಗ್ತಾ ಇದೆ. ಸ್ಟೂಡೆಂಟ್ಗಳನ್ನ ಕಲಿಕೆಯೆಡೆಗೆ ಹೆಚ್ಚು ಫೋಕಸ್ ಇರುವಂತೆ ನೋಡಿಕೊಳ್ಳಲಾಗ್ತಿದೆ. ಎಕ್ಸೆಲ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಪ್ರತ್ಯೇಕ ನಿಗಾ. ಪ್ರತಿ 30 ವಿದ್ಯಾರ್ಥಿಗಳಿಗೆ ಒಬ್ಬ ವಾರ್ಡನ್ ನಿಯೋಜನೆ. ಪ್ರತಿ ಫ್ಲೋರ್ಗೆ 4 ವಾರ್ಡನ್, ಪ್ರತಿ ಕ್ಲಾಸ್ಗೆ ಕ್ಲಾಸ್ ಟೀಚರ್. ಬೋಧನೆಯ ಜೊತೆಗೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿ ಕೇರಿಂಗ್ ಸಿಸ್ಟಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ. ಇದಕ್ಕೆ ಇಲ್ಲಿ ನಿಯೋಜನೆಗೊಂಡಿರುವ ಸಿಬ್ಬಂದಿಯಿಂದಲೇ ಉತ್ತರ ಸಿಗುತ್ತೆ. ಎಕ್ಸೆಲ್ ಸಂಸ್ಥೆಯಲ್ಲಿ ಪ್ರತಿ 30 ವಿದ್ಯಾರ್ಥಿಗಳಿಗೆ ಒಬ್ಬ ವಾರ್ಡನ್ ಅನ್ನ ನಿಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಪ್ರತಿ ಫ್ಲೋರ್ಗೆ 4 ವಾರ್ಡನ್ಗಳನ್ನ ಸಹ ನಿಯೋಜನೆ ಮಾಡಲಾಗಿದೆ. ಪ್ರತಿಯೊಂದು ಕ್ಲಾಸ್ಗೂ ಒಬ್ಬ ಕ್ಲಾಸ್ ಟೀಚರ್ ನೇಮಕ ಮಾಡಲಾಗಿದ್ರೆ ಮೆಂಟರ್ ಸಹ ವಿದ್ಯಾರ್ಥಿಗಳಿಗೆ ಸಾಥ್ ಕೊಡಲು ಇರ್ತಾರೆ. ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಮೇಲೆ ವಿಶೇಷ ನಿಗಾ ಇಡಲಾಗುತ್ತೆ. ಇನ್ನು ಇದರ ಜೊತೆಗೆ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಕಾಳಜಿ ವಹಿಸಲಾಗುತ್ತೆ. ಎಕ್ಸೆಲ್ನಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯಕ್ಕಾಗಿ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಹಾಗೂ ಕೌನ್ಸಿಲರ್ ಸಹ ಇರ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ತೀವಿ. ವಿದ್ಯಾರ್ಥಿಗಳ ಭವಿಷ್ಯವೇ ಎಕ್ಸೆಲ್ ಕಾಲೇಜಿನ ಭವಿಷ್ಯ ಅನ್ನೋ ಮಂತ್ರದಡಿ ಎಕ್ಸೆಲ್ ಶಿಕ್ಷಣ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಒತ್ತಡ ಅನುಭವಿಸುವಂತಹ ವಿದ್ಯಾರ್ಥಿಗಳಿಗೆ ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಕ್ರೀಡಾ ಕಾರ್ಯಕ್ರಮಗಳು, ಒಳ್ಳೆಯ ಮೋಟಿವೇಶನಲ್ ಸ್ಪೀಚ್, ಹಾಗೆಯೇ ಒಳ್ಳೆಯ
ಮನಸ್ಸಿಗೆ ಉಲ್ಲಾಸ ಕೊಡುವಂತಹ ಚಲನಚಿತ್ರ ಇವುಗಳ ಪ್ರದರ್ಶನದ ಮೂಲಕ ಒತ್ತಡವನ್ನು ಕಡಿಮೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೇವೆ. ನಿಜವಾಗಿಯೂ ಗುರಿಯನ್ನು ಇಟ್ಟುಕೊಂಡು ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಗುರಿಯ ಕಡೆಗೆ ಲಕ್ಷ್ಯ ಇರ್ತದೆ ಹೊರತು ಬೇರೆ ಯೋಚನೆ ಇರುವುದಿಲ್ಲ. ಒಟ್ಟು PUC ದಿನಗಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೂ ಸೇರಿದರೆ ಒಟ್ಟಿರುವುದು 720 ದಿನಗಳು. ಆ 720 ದಿನಗಳನ್ನು ಕೂಡ ಸದುಪಯೋಗ ಮಾಡಿಕೊಳ್ಳಬೇಕು. ಆ ಒಂದೊಂದು ದಿನ ಒಂದೊಂದು ಗಂಟೆಯು ಬಹಳ ಅಮೂಲ್ಯವಾದುದು ಅಂತ ಹೇಳಿಕೊಂಡು ನಾವು ನಂಬಿದ್ದೇವೆ. ಪ್ರಿಯ ವೀಕ್ಷಕರೇ, ಇಂದಿನ PUC ಶಿಕ್ಷಣದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬೋರ್ಡ್ ಎಕ್ಸಾಮ್ನಲ್ಲಿ ಬರೋಬ್ಬರಿ ಮಾರ್ಕ್ಸ್ ತೆಗೆಯೋ ಮಕ್ಕಳು ನೀಟ್, JEE, CETಯಲ್ಲಿ ಮಾತ್ರ ರ್ಯಾಂಕ್ ತೆಗೆಯೋಕೆ ಪರದಾಡ್ತಾರೆ. ಲಕ್ಷ ಸುರಿದು ಕೋಚಿಂಗ್ ಕೊಡಿಸಿದ್ರು ಕಡೆಗೆ ಡೊನೇಷನ್ ಕೊಟ್ಟು ಮೆಡಿಕಲ್, ಇಂಜಿನಿಯರಿಂಗ್ ಸೀಟ್ ತಗೊಳ್ಳೋ ಪರಿಸ್ಥಿತಿ ಪೋಷಕರದ್ದು. ಸರಿಯಾದ ಗೈಡೆನ್ಸ್ ಇಲ್ಲದೆ ಮಕ್ಕಳು ಯಾವುದೋ ನಾರ್ಮಲ್ ಕಾಲೇಜು ಸೇರಿ ಡಿಗ್ರಿ ಮುಗಿಸಿ ಕಡೆಗೆ ಕಾಂಪಿಟೇಷನ್ ಯುಗದಲ್ಲಿ ಕೆಲಸ ಸಿಗದೆ ಒದ್ದಾಡ್ತಿದ್ದಾರೆ. ಬೆಳಗಿನಿಂದ ಸಂಜೆವರೆಗೆ ಬರೀ ಬುಕ್, ಕ್ಲಾಸ್ ಅಂತ ಸ್ಟ್ರೆಸ್ ಮಾಡಿಕೊಳ್ಳೋ ಮಕ್ಕಳಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ, ರಿಲ್ಯಾಕ್ಸ್ ಆಗೋಕೆ ಪೂರಕ ವಾತಾವರಣ ಸಿಗ್ತಾ ಇಲ್ಲ. ಟಾಪ್ 10 ಒಳಗೆ ಅಂದರೆ 600ರಿಂದ 590 ಒಳಗಡೆ ಒಂದು 58 ವಿದ್ಯಾರ್ಥಿಗಳು ಟಾಪ್ 10 ಒಳಗಡೆ ಬಂದಿರುವಂಥದ್ದು. ಸೈನ್ಸ್ನ, ಕಾಮರ್ಸ್ನ ಎಲ್ಲ ತೆಗೆದ್ರೂ ಕೂಡ ನಮ್ಮಲ್ಲಿ 58 ವಿದ್ಯಾರ್ಥಿಗಳು ಟಾಪ್ 10 ಒಳಗೆ ಬಂದಿರುವಂಥದ್ದು. ಮೊನ್ನೆ ನಡೆದಂಥ ಸೀಟ್ ರಿಸಲ್ಟಲ್ಲಿ 1000 ಒಳಗಡೆ ಒಂದು 300 ಮಕ್ಕಳು 1000 ಒಳಗಡೆ ಬೇರೆ ಬೇರೆ ರ್ಯಾಂಕ್ ಅಂತ ತೆಗೆದಿರುವಂಥದ್ದು ನಮ್ಮ ವಿದ್ಯಾರ್ಥಿಗಳು. ಮೊನ್ನೆ IITಗೆ ಹೋದರೆ ಫಸ್ಟ್ ರೌಂಡಲ್ಲಿ 12 ವಿದ್ಯಾರ್ಥಿಗಳು IITಗೆ ಸೆಲೆಕ್ಟ್ ಆಗಿದ್ದಾರೆ. JEE ಅಡ್ವಾನ್ಸ್ ರಿಸಲ್ಟ್ ಬಂತು. ಫಸ್ಟ್ ರೌಂಡಲ್ಲಿ 12 ವಿದ್ಯಾರ್ಥಿಗಳು IIT ಸೆಲೆಕ್ಟ್ ಆಗಿದೆ. ಇನ್ನು ಸೆಕೆಂಡ್ ರೌಂಡ್, ಥರ್ಡ್ ರೌಂಡೆಲ್ಲ ಬಾಕಿ ಇದೆ. ಮೊನ್ನೆ ನೀಟ್ ಕ್ಯಾನ್ಸಲ್ ಆಯಿತು, ಎಕ್ಸಾಮ್. ಅದರಲ್ಲಿ ಕ್ಯಾನ್ಸಲ್ ಆದ ಎಕ್ಸಾಮಲ್ಲೇ 715 ಬಂದಿತ್ತು. ಈಗ ಕ್ಯಾನ್ಸಲ್, ಈಗ ಮತ್ತೆ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲೂ ಕೂಡ 100% ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸದಲ್ಲಿ ಅದನ್ನು ಕೂಡ ನಿಮಗೆ ರಿವೀಲ್ ಮಾಡ್ತೇವೆ. ನಿಮ್ಮ ಚಾನಲ್ಗಳ ಮುಖಾಂತರವೇ ನಮ್ಮ ಚಾನಲ್ಗೆ ಬಂದೆ ನಾವು ನಿಮಗೆ ಅದರ ಬಗ್ಗೆ, ನಮ್ಮ ವಿದ್ಯಾರ್ಥಿನ ಕರ್ಕೊಂಡು ಬಂದೆ ನಾನು ನಿಮಗೆ ಅದರ ಬಗ್ಗೆ ಹೇಳ್ತೇನೆ. ಈಗ ನಮ್ಮಲ್ಲಿ ಏಮ್ಸ್ನ ವಿದ್ಯಾರ್ಥಿ, ನಮ್ಮಲ್ಲಿ PUC ಮಾಡಿ ಏಮ್ಸಲ್ಲಿ ಅನೇಕ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಪ್ರಜ್ವಲ್ ಅಂತ ಹೇಳುವಂಥ ಹುಡುಗ 710 ತಗೊಂಡಿದ್ದ ನೀಟಲ್ಲಿ, 720 ಆ ಟೈಮಲ್ಲಿ ಅವನಿಗೆ ಹೇಳಿದ್ದೆ ನಾನು, ನಿಮಗೆ 700 ಮೇಲೆ ತೆಗೆದ್ರೆ, ಆ ಟೈಮಲ್ಲಿ 700 ತೆಗೆದು ದೊಡ್ಡ ಸಾಧನೆ, ಮೇಲೆ ತೆಗೆದು ನಿಂಗೆ ಒಂದು 10 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೇವೆ ಅಂತೇಳಿ. ಅವನ 5 ವರ್ಷದ MBBSನ ಹಾಸ್ಟೆಲ್ನ ಖರ್ಚುಗಳು ಅವನಿಗೆ ಏಮ್ಸಲ್ಲಿದೆ, ಅವನಿಗೆ ಫ್ರೀ ಇರ್ಬೋದು, ಬಟ್ ಆದರೆ ಹಾಸ್ಟೆಲ್ನ ಖರ್ಚುಗಳು, ಅವನ ಖರ್ಚುಗಳು ಎಲ್ಲದೂ ಕೂಡ ನಾವು ಸಂಸ್ಥೆಯ ವತಿಯಿಂದಲೇ ಅವನಿಗೆ ಕೊಟ್ಟು ಅವನಿಗೆ ಒಂದು ಪ್ರೋತ್ಸಾಹವನ್ನು ಮಾಡಿದ್ದೇವೆ. ಅದು ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ, ಅವನನ್ನು ನೋಡಿ ಉಳಿದವರು ಕೂಡ ಎಕ್ಸೆಲ್ನವರು ನಾವು ಏಮ್ಸಿಗೆ ಹೋದರೆ ಅಥವಾ IITಗೆ ಹೋದರೆ ಎಕ್ಸೆಲ್ನವರು ನಮ್ಮನ್ನು ಯಾವತ್ತೂ ಕೂಡ ಸಪೋರ್ಟ್ ಮಾಡ್ತಾರೆ, ನಾನು ಕೂಡ ಅವನಾಗಿ ಆಗಬೇಕು ಅಂತ ಹೇಳುವಂಥ ಮೋಟಿವೇಶನ್ ತಗೊಂಡು ಈಗ ಪ್ರತಿ ವರ್ಷ ಕೂಡ ವಿದ್ಯಾರ್ಥಿಗಳು ಏಮ್ಸಿಗೆ ಹೋಗ್ತಿದ್ದಾರೆ, IITಗೆ ಕೂಡ ಹೋಗ್ತಾ ಇರುವಂಥದ್ದು. ಯಾಕೆಂದರೆ ಮಕ್ಕಳಿಗೊಂದು ಪ್ರೋತ್ಸಾಹ ಸರ್ ನಮ್ಮ ಕಡೆಯಿಂದ. ಓದುವ ಮಕ್ಕಳಿಗೆ ಅವನು ಕೂಡ, ಅವನಪ್ಪ ಟೀಚರ್, ತುಂಬ ಮಧ್ಯಮ ವರ್ಗದ ಹುಡುಗ, ಅವನು ಛಲ ಇತ್ತು ಖಂಡಿತ. 10th ಒಂದು 90% ತಗೊಂಡ ಹುಡುಗ ಇವಾಗ ಒಂದು ಏಮ್ಸಲ್ಲಿದ್ದಾನೆ ಅಂತ ಹೇಳಿದರೆ PUCಲಿ 2 ವರ್ಷದ ಶಿಕ್ಷಣ ಎಷ್ಟು ಮಹತ್ವ ಅಂತ ಹೇಳುವಂಥದ್ದು ಅದಕ್ಕೆ ಪ್ರೂಫ್ ಅಂತ ಹೇಳ್ಬೋದು ಸರ್. ಹೀಗಾಗಿಯೇ ಪೋಷಕರಿಗೆ ಎಕ್ಸೆಲ್ ಸಂಸ್ಥೆ ಒಂದು ಕಿವಿಮಾತು ಹೇಳಿದೆ. ನಿಮ್ಮ ಮಕ್ಕಳಿಗೆ ಕೇವಲ ಬೋರ್ಡ್ ಎಕ್ಸಾಮ್ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಗೆಲ್ಲೋ ಕಾನ್ಫಿಡೆನ್ಸ್ ಕೊಡೋ ಕಾಲೇಜನ್ನ ಆಯ್ಕೆ ಮಾಡಿ. ಒಳ್ಳೆ ಕರಿಯರ್ ಜೊತೆಗೆ ಮಕ್ಕಳ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ಗೂ ಪ್ರಾಮುಖ್ಯತೆ ಕೊಡೋ ಟೀಮ್ ನಿಮ್ಮ ಮಕ್ಕಳ ಜೊತೆ ಇರಬೇಕು. ಇನ್ನು SSLC ಪಾಸ್ ಆಗಿರೋ ವಿದ್ಯಾರ್ಥಿಗಳೇ ನೆನಪಿಡಿ, ಬರೀ PUCಯಲ್ಲಿ ಹೆಚ್ಚು ಮಾರ್ಕ್ಸ್ ಬಂದ್ರೆ ಒಳ್ಳೆ ಪ್ರೊಫೆಷನಲ್ ಕೋರ್ಸ್ ಸಿಗಲ್ಲ. ನಿಮಗೆ ಪ್ರಾಕ್ಟಿಕಲ್ ನಾಲೆಜ್, ಕರಿಯರ್ ಗೈಡೆನ್ಸ್ ಜೊತೆಗೆ IAS, KAS, ಡಾಕ್ಟರ್, ಎಂಜಿನಿಯರ್ ಆದ ದಿಗ್ಗಜರ ಜೊತೆ ಇಂಟರಾಕ್ಷನ್ ಮಾಡಿದಾಗ ಮಾತ್ರ ದೊಡ್ಡ ಸಾಧನೆ ಮಾಡೋಕೆ ಸಾಧ್ಯ. ಈ ಎಲ್ಲಾ ಭರವಸೆ ಹಾಗೂ ವಾತಾವರಣವನ್ನ ಎಕ್ಸೆಲ್ ಸಂಸ್ಥೆ ಕಟ್ಟಿಕೊಡ್ತಿದೆ. ಒಟ್ನಲ್ಲಿ ಡೊನೇಷನ್ ಹಾವಳಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ನ ಭಯದ ನಡುವೆ ಶಿಸ್ತು ಹಾಗೂ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಮೂಲಕ ಎಕ್ಸೆಲ್ ಕಾಲೇಜು ಕರುನಾಡಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.